ನಮಸ್ಕಾರ, ವೆಲ್ಕಮ್ ಟು ನದಿಬಾಗ್ ಬೀಚ್ ಫ್ರಮ್ ಅಂಕೋಲಾ. ಈ ಬೀಚ್ಗೆ ಈ ಕಡೆಯಿಂದ ಬಂದ್ರೆ ಬೀಚ್ ನ ನೋಡ್ಕೊಂಡು ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ಕರಿದೇವ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ಸುಗ್ಗಿ ಹಬ್ಬದ ಟೈಮಲ್ಲಿ ವಿಶೇಷವಾದ ಪೂಜೆ ಎಲ್ಲ ಇರುತ್ತೆ. ಓಕೆ, ಅದು ಬಿಟ್ಟರೆ ದೇವಸ್ಥಾನದ ಆ ಕಡೆನೇ ಒಂದು ಮಶಾನ ಕೂಡ ಇದೆ. ನಮ್ಮ ಉತ್ತರ ಕನ್ನಡದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಯಾವ ಕಡೆ ಹೋದ್ರೂ ಬೀಚಸ್ ಅನ್ನ ಕಾಣ್ಬೋದು. ಹಾಗೆ ನಮ್ಮ ಅಂಕೋಲದಲ್ಲಿ ಕೂಡ ಈ ಕಡೆ ಸೇಳಿಕುಳಿ ಬೀಚ್ ಇದೆ. ಈಗ ನಾನಿರೋದು ನದಿಬಾಗ್ ಬೀಚ್, ಮತ್ತೆ ಈ ಕಡೆ ಹೋದ್ರೆ ಹನಿ ಬೀಚ್ ಅಂತ ಇದೆ. ಕಳೆದ ಒಂದು ವಿಡಿಯೋದಲ್ಲಿ ನಮಗೆ ತೋರಿಸಿದ್ದೀನಿ. ಹಾಗೆ ಈ ಪ್ಲೇಸ್ ಅಲ್ಲಿ ಒಂದು ಸರ್ಕಾರದಿಂದ ಯೋಜನೆಯಂತೆ ವಾಣಿಜ್ಯ ಬಂದರು ಮಾಡಬೇಕು ಅಂತ ಒಂದು ಯೋಜನೆ ಕೂಡ ಬಂದಿದೆ. ಅದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು, ಅದನ್ನ ತಡೆ ಹಿಡಬೇಕು ಅಂತ ನಮ್ಮ ಉತ್ತರ ಕನ್ನಡದ ಎಲ್ಲ ಮಂದಿ ಅದನ್ನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನನ್ನ ಒಂದು ಒಪಿನಿಯನ್ ಕೂಡ ಅದೇ. ನಮ್ಮ ಉತ್ತರ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿರೋ ಪ್ರದೇಶವನ್ನ ಹಾಳು ಮಾಡೋದು ನನಗೂ ಕೂಡ ಇಷ್ಟ ಇಲ್ಲ. ಓಕೆ, ಯಾರಿಗೂ ಕೂಡ ಇಷ್ಟ ಇಲ್ಲ. ಬಟ್ ಅದು ಸರ್ಕಾರದ ಯೋಜನೆಗಳಿಂದ ಮಾಡಬೇಕು ಅಂತ ಒಂದು ಒತ್ತಾಯ ಇದೆ. ನೋಡ್ಬೇಕು ಏನಾಗತ್ತೆ ಅಂತ. ಓಕೆ, ನಿಮ್ದು ಒಂದು ಸಪೋರ್ಟ್ ಇರ್ಲಿ. ನಮ್ಮ ಉತ್ತರ ಕನ್ನಡಕ್ಕೆ ಒಂದು ವಾಣಿಜ್ಯ ಬಂದರು ಬೇಡ ಅಂತ. ಈ ಉತ್ತರ ಕನ್ನಡವನ್ನ ಹೀಗೆ ಇಟ್ಕೊಳ್ಬೇಕು, ಮತ್ತೆ ಉತ್ತರ ಕನ್ನಡವನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ. ಓಕೆ, ಈ ಬೀಚ್ ಅಲ್ಲಿ ಮೇಲ್ಗಡೆಯಿಂದ ಒಂದು ವ್ಯೂ ಪಾಯಿಂಟ್ ತರ ಇದೆ ನೋಡಿ. ಹಿಂದ್ಗಡೆ ಒಂದು ಸಣ್ಣ ಗುಡ್ಡ ತರ ಇದೆಯಲ್ಲ, ಅದ್ರ ಮೇಲೆ ಒಂದು ವ್ಯೂ ಪಾಯಿಂಟ್ ತರ ಇದೆ. ಅಲ್ಲಿ ಮೇಲ್ಗಡೆಯಿಂದ ಸನ್ಸೆಟ್ ಅನ್ನ ನೋಡ್ಬೇಕು. ಸನ್ಸೆಟ್ ಈ ಕಡೆಯಿಂದ ಸನ್ಸೆಟ್ ಆಗತ್ತೆ. ಆ ಗುಡ್ಡದ ಮೇಲಿಂದ ನೋಡೋದು ಸಖತ್ ಕಾಣಿಸುತ್ತೆ. ಬನ್ನಿ, ಆ ಪಾಯಿಂಟಿಗೆ ಈಗ ಹೋಗ್ತಾ ಇದೀನಿ, ನೋಡೋಣ. ನಾನೀಗ ಸನ್ಸೆಟ್ ಟೈಮಲ್ಲಿ ಬಂದಿಲ್ಲ, ಮಧ್ಯಾಹ್ನ ಇದೆ ನಾ ಬಂದಿದ್ದು. ಸನ್ಸೆಟ್ ಟೈಮಲ್ಲಿ ಬಂದ್ರೆ ಇನ್ನು ಸಖತ್ ಆಗಿರುತ್ತೆ ವ್ಯೂ ಮಾತ್ರ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಸ್ಟೆಪ್ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಬಂದು ಇಲ್ಲಿ ಒಂದು ಸಣ್ಣದಾಗಿ ವ್ಯೂ ಪಾಯಿಂಟ್ ತರ ಇದೆ. ಇಲ್ಲಿ ಕುತ್ಕೊಳ್ಳೋಕೆ ಸೀಟು, ಮತ್ತೆ ಇಲ್ಲಿಂದ ಇನ್ನೊಂದು ಬೀಚ್ ಕಾಣಿಸುತ್ತೆ ನೋಡಿ. ಈ ಬೀಚ್ ಯಾವತ್ತಪ್ಪ ಅಂತ ನೋಡೋದಾದ್ರೆ ಇದು ಕೋಡಿ ಬೀಚ್ ಅಂತ ಕರೀತಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೀಗೆ ನೀರು ಹೋಗ್ತಾ ಇರೋದು, ಅದು ಬ್ಯಾಕ್ ವಾಟರ್, ಅದು ಅಲ್ಲಿ ಕಾಣಿಸ್ತಾ ಇರೋದು. ಮತ್ತೆ ಇದು ಅರೇಬಿಯನ್ ಸಿ. ಇದು ಎರಡಕ್ಕೂ ಕನೆಕ್ಟ್ ಮಾಡೋದಕ್ಕೆ ಒಂದು ಹಬ್ಬ ತರ ಮಾಡ್ತಾರೆ. ಇಲ್ಲಿನ ಸುತ್ತಮುತ್ತಲ ಲೋಕಲ್ಸು ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ದಿನ ಕೂಡಿ ಆ ಕಡೆ ಬರೋ ನೀರನ್ನ ಆ ಸಮುದ್ರಕ್ಕೆ ಕನೆಕ್ಟ್ ಮಾಡ್ತಾರೆ. ಈಗ ಮಳೆಗಾಲ ಜಸ್ಟ್ ಮುಗ್ದಿದೆ, ಇನ್ನ ಆ ಕಡೆ ನೀರು ಕಡಿಮೆ ಆಗ್ತಿದ್ದಂಗೆ ಅದು ಮರಳು, ಸಮುದ್ರದ ನೀರು ಮರಳನ್ನ ತಂದು ಆ ಕೋಡಿಗೆ ಕ್ಲೋಸ್ ಮಾಡುತ್ತೆ. ಓಕೆನಾ? ಕ್ಲೋಸ್ ಮಾಡಿದ ಕೂಡಲೇ ಇನ್ನ ಮಳೆಗಾಲ ಬರೋ ಟೈಮಲ್ಲಿ ಅದು ಮತ್ತೆ ಜನರು ಅದನ್ನ ಒಂದು ಕಾಲುವೆ ತರ ಚಿಕ್ಕದಾಗಿ ಮಾಡ್ತಾರೆ. ಅದು ಹೋಗೋ ಫೋರ್ಸ್ಗೆ ದೊಡ್ಡ ಆಗ್ತಾ ಹೋಗತ್ತೆ. ಈಗ ಏನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಈಗ ಫುಲ್ಲು ಓಪನ್ ಆಗಿರೋದು. ಆ ಕಡೆ ಕಾಣಿಸೋ ಬೀಚ್ ಅದು ಕೋಡಿ ಬೀಚ್ ಅಂತ. ಓಕೆ, ಇಲ್ಲಿಂದ ಈ ತರ ಕಾಣಿಸುತ್ತೆ. ಮತ್ತೆ ನದಿಬಾಗ್ ಬೀಚ್ ನೋಡೋದಾದ್ರೆ ಈ ತರ ಕಾಣಿಸುತ್ತೆ. ಈ ಕಡೆಯಿಂದ ತೋರಿಸ್ತೀನಿ ಬನ್ನಿ. ನಾವು ಹತ್ಕೊಂಡು ಬಂದ್ವಲ್ಲ, ಆ ಕಡೆಯಿಂದ ನೋಡೋದಾದ್ರೆ ಈ ತರ ಕಾಣಿಸುತ್ತೆ ಟಾಪ್ ಇಂದ.
ವ್ಯೂ ಪಾಯಿಂಟ್ನ ಈ ಕಾರ್ನರಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಕಡೆ ನದಿಬಾಗ್ ಬೀಚ್ ಮತ್ತೆ ಈ ಕಡೆ ಕೋಡಿ ಬೀಚ್ ಎರಡನ್ನೂ ಎಂಜಾಯ್ ಮಾಡ್ಬೋದು. ನೋಡಿ ಒಂದ್ಸರಿ. ನಮ್ಮ ಕರ್ನಾಟಕದಲ್ಲಿ ಕೊನೆಯದಾಗಿ ಸೂರ್ಯ ಮುಳುಗೋದು ಇಲ್ಲೇ ಅಂತೆ. ಈ ಪ್ಲೇಸಲ್ಲಿ ಇಲ್ಲಿಂದ ನಿಂತ್ಕೊಂಡು ಈ ಕಡೆ ಸನ್ಸೆಟ್ ನೋಡ್ತಾ ಇದ್ರೆ ಆ ಈವ್ನಿಂಗ್ನ ಮಜಾ ಸಖತ್ತಾಗಿರುತ್ತೆ. ಮತ್ತೆ ಆ ಕಡೆ ಬೀಚ್ಗೆ ಹೋಗ್ಲಿಕ್ಕೆ ಇಲ್ಲೊಂದು ದಾರಿ ಇದೆ. ದಾರಿ ಅಂದರೆ ಅದು ಕಾಲ್ ದಾರಿ, ಅಲ್ಲಿಂದ ಹತ್ಕೊಂಡು ಆ ಕಡೆಯಿಂದ ಹೋಗ್ಬೋದಂತೆ. ಓಕೆ, ನಮ್ಮ ಗಾಡಿ ಆ ಕಡೆ ಇರೋದ್ರಿಂದ ಅಲ್ಲೊಂದು ರೂಟ್ ಇದೆ. ಕಡೆಯಿಂದಾನೆ ಒಂದು ಟರ್ನ್ ಹಾಕ್ಕೊಂಡು ಆ ಕಡೆ ಇಲ್ಲಿಗೆ ಕನೆಕ್ಟ್ ಆಗುತ್ತೆ ರೋಡ್. ಓಕೆ, ಇಲ್ಲಿಂದ ನೋಡಿದ್ರೆ ನೋಡಿ ಹೆಂಗೆ ಕಾಣಿಸ್ತಿದೆ, ಪಕ್ಕದಲ್ಲಿ ಬೀಚು ಮತ್ತು ಈ ಕಡೆ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಸಖತ್ತಾಗಿರುತ್ತೆ ಮಜಾ. ಓಕೆ, ಬನ್ನಿ ಅಲ್ಲಿಗೆ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.